ಅಷ್ಟೇನೇನೆ. ಅಯ್ಯಯ್ಯೋ ಯವ್ವ ಒದ್ರು ಯಾರೊದ್ದಿದ್ ನನ್ನ. ಯಪ್ಪ ಅಮ್ಮ ಕಾಪಾಡು ನನ್ನ, ಕಾಪಾಡು ಯಪ್ಪ ಕಾಪಾಡು. ಅಯ್ಯೋ ಅಪ್ಪ ಮುರಿದೋಯ್ತು ಕಣಮ್ಮ ಕಾಲು. ಅಪ್ಪ ಯಪ್ಪ. ಯಪ್ಪ ಯಪ್ಪ ಎಷ್ಟ್ ದಿನ ಆದ್ಮೇಲೆ ಇವ್ರ ಮ್ಯಾಲ್ ಪೊಲೀಸ್ ಅಮ್ಮ ಕೈ ಮಾಡ್ತಾವ್ರೆ ಅಂತಂದ್ರೆ ಖುಷಿ ಖುಷಿ ಆಗ್ತಾ ಇದ್ ನನಗಂತ್ರೂ. ಹಾಕೊಂಡ್ ಸರಿಯಾಗಿ ತೊದಗ್ಬೇಕು ನನ್ನ ಮಕ್ಕಳನ್ನ. ಇವ್ರ ಬಾಯಿಗೆ ಇಷ್ಟು ಮಣ್ಣಾಕ ಆಗ್ಬೇಕು, ಸರಿಯಾಗಿ ಆಗ್ತೈತೆ. ನಾನಂತೂ ಇವ್ರು 4 ಬಿಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾನಂತೂ ಕಾಯ್ಕೊಂಡು ನಿಂತಿದ್ದೀನಿ. ಅಂತಂದ್ರೆ ಇವ್ರೇನಿಯ 4 ಕೇಟ್ ಬಿಡ್ತಾವಳಲ್ಲ, ನನಗೆ ಇದಕ್ಕಿನ್ನೂ ಖುಷಿ ಬೇಕೇ. ಇನ್ನು ಸರಿಯಾಗಿ 4 ಪಟ 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 ಬಾರಿಸ್ತಿರ್ಬೇಕು ಅಷ್ಟೇನೇನೆ. ಸರಿಯಾಗಿ ಬಾರಿಸ್ರಿ. ಏನಲ್ಲೇ ಲೋಫರ್ ನನ್ನ ಮಕ್ಳ ಮದ್ವೆ ಮಾಡ್ಕೊಂಡು ಮೋಸ ಮಾಡ್ಬಿಟ್ಟು ಅಲ್ಲಿ ಪೊಲೀಸ್ ಸ್ಟೇಷನ್ ಇಂದ ಕಳ್ಸವ್ರೆ ತಾನೇ ಕ್ಷಮೆ ಕೇಳು ಅಂತ ಹೇಳ್ಬಿಟ್ಟು. ಕ್ಷಮೆ ಕೇಳದ್ ಬಿಟ್ಟು ಇಲ್ಲೇನೇನ್ ಅವ್ರಂಗೆ ಆಟ ಆಡ್ತಾ ಇದ್ಯಾ ಬಂಗಾರಿ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನೋಡ ಪೊಲೀಸು ಖಡಕ್ ಪೊಲೀಸ್. ನಾನು ನನ್ನ ಹತ್ರ ನೀನು ಆಟ ತೋರಿಸ್ಬೇಡ. ಅವಾಗಿಂದ ನಾನು ಜೀಪ ಕುತ್ಕೊಂಡು ನೋಡ್ತಾನೆ ಇದೀನಿ. ನೀನ್ ಕ್ಷಮೆ ಕೇಳದ ಮೇಲೆ ವಾಪಸ್ ಬಂತ ನಮ್ ಸಾಹೇಬ್ರು ಅಲ್ಲಿಂದ ಕಳ್ಸೋರ್ ನನ್ನ ನಿಮ್ಮನ್ನೇ ಫಾಲೋ ಮಾಡ್ಕೊಂಡು ಅವಾಗಿಂದ ಬಂದು. ಹೀಗಾದ್ರೂ ಬದ್ಲಾಗಿದ್ಯಾ? ನೀನ್ ಒಪ್ಕಂತೀಯ ಅಂತ ಹೇಳಿದ್ರೆ ನಾನು ಹಾ ನಾಟಕ, ನೀನ್ ನಾಟಕ ಏನಿದ್ರು ಊರ್ ಜನದ ಮುಂದೆ ತೋರ್ಸು. ನೀನ್ ದೊಂಬ್ರಾಟ ನೋಡಕ್ ಇಲ್ಲಿ ಬಂದಿಲ್ಲ ನಾನು. ಖಡಕ್ ಪೊಲೀಸ್ ಆಫೀಸರ್ ನಾನು, ಸರಿನಾ? ನಿನ್ನಜ್ಜಿನ ಬಡಿಯ ಸುಳ್ಳು ಬೇರೆ ಹೇಳ್ಕೊಂಡು ನಾಟಕ ಬೇರೆ ಮಾಡ್ತಾ ಇದ್ಯಾ. ಇಲ್ಲಿ ನಿಂತ್ಕೊಂಡು ಇಲ್ಲಿ ಡ್ರಾಮಾ ನೋಡಕ್ ಬಂದಿದೀವ ನಾವಿಲ್ಲಿ. ನಮ್ಗೇನ್ ಪೊಲೀಸರು ಮಾಡಕ್ ಕೆಲಸ ಇರಲ್ವಾ? ಪದೇ ಬಂದ್ಬಿಟ್ಟು ನೀನ್ ಒಬ್ಬಳನ್ನ ಇಟ್ಕೊಂಡು ರುಬ್ಬೋದೇನ ಕೆಲಸ ನಮ್ಗೆ? ಆದ್ರೂ ಪರವಾಗಿಲ್ಲ, ಕೈ ಕಾಲೆಲ್ಲ ಕಡಿತಾವೆ. ನಿನಗ್ ರುಬ್ಬಿಟ್ಟೇನೆ ಹೋಗೋದು. ಅಯ್ಯಮ್ಮ ಯಮ್ಮ ಇವಳು ಬಿಡಲ್ಲ ಕಣಮ್ಮೋ, ಇವಳು ಬಿಡಲ್ಲ. ನನಗೆ ಹೊಡಿತೀಯಾ? ನನಗೆ ಹೊಡಿಯೋ ಧೈರ್ಯ ಎಲ್ಲ ಮಾಡ್ಬೇಡ. ನಾನು ಹೊಡೆದ್ರೆ ಸುಮ್ಮನೆ ಬಿಡಲ್ಲ ಅಷ್ಟೇನೇನೆ. ಏನೇ ಮಾಡ್ತೀಯಾ ಹೊಡೆದ್ರೆ? ಏನೇ ಮಾಡ್ತೀಯಾ ಬೊಗಳೆ? ಅಯ್ಯಪ್ಪ ಹಲ್ ಮುರಿತು. ಮುರಿಬೇಕು ಅಂತ ತಾನೇ ಹಾಕೊಂಡ್ ಸರಿಯಾಗಿ ಅರಿತಿರೋದ್ ನಿನ್ನ. ಏನ ಸುಳ್ಳು ಹೇಳ್ತೀಯಾ? ಪೊಲೀಸರು ಆವಾಜ್ ಹಾಕ್ಬಿಟ್ಟು ನಿಮ್ಗೆಲ್ಲ ಹೇಳ್ಬಿಟ್ಟು ಕಳ್ಸಿದ ತಕ್ಷಣ ನಿಮ್ಗೆಲ್ಲಾನು ಪೊಲೀಸ್ ಸ್ಟೇಷನ್ ಇಂದ ಈಚೆ ಕಡೆಗೆ ಬಂದಿದ ತಕ್ಷಣ ಕೊಬ್ಬು ದುರಂಕಾರಗಳು ಜಾಸ್ತಿ ಆಗ್ತಾವ ನಿನ್ಗೆ. ನಿನಗೆ ಬೇಕಾದ ದುಡ್ಡು ಕೊಡ್ತೀನಿ, ಬಿಟ್ಬಿಡು ನನ್ನ. ಊರ್ ಜನದ ಮುಂದೆ ಹೊಡಿಬೇಡ. ಊರ್ ಜನದ ಮುಂದೆ ಹೊಡೆದ್ರೆ ನನ್ನ ಮಾನ ಮರ್ವದಿ ಎಲ್ಲ ಹೊಂಟೋಗ್ಬಿಡ್ತದೆ. ನಾನು ಕೇಳಿದಷ್ಟು ದುಡ್ಡು ಕೊಡ್ತೀನಿ. ಎಲ್ಲ ನಾಯಿ. ಅಯ್ಯೋ ಯಪ್ಪ ಯವ ಅಯ್ಯೋ ಮಾತಾಯಿ ಹೊಡಿಬೇಡ ಬಿಡವ. ನೀನು ಹೇಳ್ದಂಗೆ ಕೇಳ್ತೀನಿ, ಹೊಡಿಬೇಡ. ಹಾಕಿ ಮೇಡಮ್ ಮರೆ, 1 ನಾಲ್ಗೆಳಲ್ಲ ಇವಳು 16 ನಾಲ್ಗೆ ಇಟ್ಕೊಂಡೋಳೆ. ಹಾಕಿ ಇನ್ನೂ 4 ಸರಿಯಾಗಿ ತೊದಕಿ. ಆವಾಗನ ಬುದ್ಧಿ ಬರ್ತದೆ ಮನೆಯಾಳಿಗೆ. ಹೇಳಿದ ಮಾತು ಕೇಳಕ್ಕೆ ಇಲ್ಲ ಇವಳಂತೂ. ಅಲ್ಲಿಂದ ಹೇಳ್ಬಿಟ್ಟು ಕರ್ಕೊಬಿಟ್ಟು ಬಂದಿದ್ದೀನಿ ಮೇಡಮ್ ಅವರೇ. ಹಿಂಗೆ ಹೇಳಿ ಅಂತ ಹೇಳ್ಬಿಟ್ಟು ಹೇಳು ಜಾಂಬ ಕೊಚ್ಕೊತಾ ಇದ್ಲು. ಸರಿಯಾಗಿ ಹಾಕೊಂಡು ರುಬ್ತಾ ಇದಿರಲ್ಲ ರುಬ್ಬಿ, ಆವಾಗನ ಬುದ್ಧಿ ಬರ್ತದೆ. ನಿಮ್ಮಂತ ಒಳ್ಳೆ ಆಫೀಸರ್ ಇರೋ ಗಂಟನೂ ನಮ್ಗೆ ಯಾವ ತೊಂದ್ರೆನೂ ಆಗಕ್ಕಿಲ್ಲ ಬಿಡಿ. ನಿಮ್ಮಂತ ಪೊಲೀಸ್ ಆಫೀಸರ್ ಇರ್ಬೇಕು ನಮ್ಗೆ ಅಷ್ಟೇನೇನಿಯ. ನೀವೇನ್ ತಲೆ ಕೆಡಿಸ್ಕೊಬಿಡಿ. ನ್ಯಾಯ ಕೊಡಕ್ ನಾನು ಯಾವಾಗೂನು ಇದ್ದೇ ಇರ್ತೀನಿ ಮುಂದೆ. ಏನೇ ಬಡ್ಡಿ ಬಂಗಾರಮ್ಮ, ನಾನು ನಿನ್ನ ಕೇಸ್ ಹ್ಯಾಂಡ್ಲ್ ಮಾಡೋವಾಗೇನೆ ಅನ್ಕೊಂಡೆ ನಿನಗೆ ಜಾಸ್ತಿ ಕೊಬ್ಬು ಜಾಸ್ತಿ ಐತೆ ಅಂತ ಹೇಳ್ಬಿಟ್ಟು. ಸರ್ ನನಗೆ ಇಲ್ಲಿ ಕಳ್ಸಕ್ಕೆ ಕೇಳಿದಾಗೂ ನಾನು ಬದಲಾಗಿರ್ತೀಯ ಬೇಡ ಬಿಡಿ ಸರ್ ಅಂತಂದೆ. ಆದರೆ ಬಂದಿದ್ದು ಒಳ್ಳೆದೇನೆ ಆಯಿತು. ಎಷ್ಟು ನಾಟಕ ಮಾಡ್ತೀಯ ತಾಯಿ. ನೋಡ, ನಾನು ಒಳ್ಳಿನಾಗ ರಾಗಿ ಮುದ್ದೆ ತಿಂದ್ಬಿಟ್ಟೆ ಪೊಲೀಸ್ ಆಫೀಸರ್ ಆಗಿರೋದು. ಬೊಗಳಲೇ ಏನು ನಡೀತು ಅಂತ ಹೇಳ್ಬಿಟ್ಟು ಬೊಗಳಲೇ ಕಳ್ಳ ನನ್ನ ಮಗನೇ ಮಾಡಿರೋ ಅಲ್ಕ ಕೆಲಸ ಸಾಲದು ಅಂತ ಹೇಳ್ಬಿಟ್ಟು ಮಗ ನಂದಲ್ಲ ಅಂತ ಹೇಳ್ತೀಯ. ನಿನ್ಯಾರ್ದಲ್ಲೇ ಮಗ? ಇನ್ಯಾರ್ದ ಮಗ? ಅದು ಮೇಡಮ್ ಅವರೇ, ಅದು ಏನ್ಲ ಅದು ಊರ್ ಜನದ ಮುಂದೆ ಯಾವನೇ ಒಂದ್ ಜನ ಓದ್ತಾಳೆ ಮಗನೇ ಅಲ್ಲ ಗೊತ್ತೇ ಇಲ್ಲ ಅಂತ ಬೊಗಳ್ದಲ್ಲೇನೆ. ಈಗ ಹೇಳಲೇ ಏನ್ ನಡೀತು ಅಂತ ಹೇಳ್ಬಿಟ್ಟು ಹೇಳಲೇ. ಎಲ್ರ ಮುಂದೆ ಒಪ್ಕೋಬೇಕು, ಇಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಹಿಂಗೆ ಹಾಕೊಂಡ್ ರುಬ್ಬಿಡ್ತೀನಿ ಅಷ್ಟೇನೇನೆ. ಎಂತ ಖುಷಿ ಆಯ್ತೈತೆ ಕಣೆ ಅಕ್ಕ. ಸರಿಯಾಗಿ ಮಾಡ್ತಾವಳು ಪೊಲೀಸಮ್ಮ. ಇಷ್ಟು ದಿನದ್ದು ಎಲ್ಲ ಒಬ್ಬ ಸರಿಯಾಗಿ ಇಳಿಸ್ತಾವಳೆ. ಹಿಂಗಿರ್ಬೇಕು. ನಾನು ಹೇಳ್ತೀನಿ ನನ್ನ ಮೊಮ್ಮಗಳು ಪೊಲೀಸ್ ಹಾಗೆ ಸರಿಯಾಗಿ ರುಬ್ಬಿವಂತೀವಿ ಅಮ್ಮನ್ ಬಂದು ಅಂತ ಹೇಳ್ಬಿಟ್ಟು. ಯಾವಾಗ ರುಬ್ತಾಳೋ ಬಂದು ಇನ್ನೂ ಹೀಗೆ ಈ ಹುಡುಗಿ ಬಂದು ರುಬ್ತಾಯ್ತಾಳ. ಭಾಳ ಖುಷಿ ಆಯ್ತಾಯ್ತು ನನಗಂತೂ. ಚೆನ್ನಾಗಿ ಚಚ್ಚಿ ಚಟ್ನಿ ಮಾಡು ಆ ಬಂಗಾರಿನ, ಕಿತ್ತೋದು ಬಂಗಾರಮ್ಮನ್ನ. ನನಗೂ ಭಾಳ ಖುಷಿ ಆಯ್ತಾಯ್ತು ಬಿಡಕ್ಕೂ. ನಂದೇ ಮಗು, ನಾನೇ ಇವಳನ್ನ ಮದ್ವೆ ಮಾಡ್ಕೊಂಡಿದ್ದೆ. ಯಾರಿಗೂ ಗೊತ್ತಾಗ್ದಿದಂಗ ನಾನೇ ಮದ್ವೆ ಮಾಡ್ಕೊಂಡಿದ್ದೆ. ಅಲ್ಲಿ ಮಗು ನಂದೇನೆ. ಮಗು ಆದ್ಮೇಲೆ ನಾನೇನೆ ಮೋಸ ಮಾಡ್ದೆ. ಎಲ್ಲ ಕೊಂತ್ರಿ ಕಿತ್ತೋದ್ ನನ್ ಮಗನೇ. ಸೇಮ್ ಅವ್ರ ಅಮ್ಮನ್ ಬುದ್ಧಿ ಬಂದ್ಬಿಟ್ಟೈತಿ ಎಲ್ಲನೂ. ಬಡ್ಡಿ ನನ್ ಮಗಂಗೆ ಲೆಕ್ಕ ಹಾಕ ಎಷ್ಟು ನಾಟಕ ಮಾಡ್ಕೊಂಡು ಏನ್ ಇದು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಆಗ್ಬೇಕು, ಸರಿಯಾಗಿ ಆಗ್ತೈತೆ, ಸರಿಯಾಗಿ ಆಗ್ಬೇಕು. ಇನ್ನೂ ನನಗೂ ಹಂಗೆ ಅನ್ನಿಸ್ತೈತೆ. ಇನ್ನೂ ಸರಿಯಾಗಿ ಆಗ್ಬೇಕು ಕಣಕ್ಕ. ಅಷ್ಟೇ ಅಲ್ಲ, ಇವಮ್ಮ ಪೊಲೀಸ್ ಸ್ಟೇಷನ್ಗೆ ಹಿಡ್ಕೊಂಡೋಗಿ ಅದೇ ಕುರಿಬರಿನ ಕತ್ತರಿಸ್ಬಿಡ್ಬೇಕು. ಆವಾಗ ನನಗೆ ನೆಮ್ಮದಿ ಖುಷಿ ಆಯ್ತದೇನೋ. ಇನ್ನು ಜೋರಾಗಿ ಕಿರ್ಚಿ ಹೇಳ್ಬೇಕಲೇ. ಕಿರ್ಚಲೇ. ಹೌದು, ನಾನು ಇವಳು ಲವ್ ಮಾಡ್ಕೊತಾ ಇದ್ವಿ. ಲವ್ ಮಾಡ್ಕೊಂಡು ಇಬ್ರು ಮದ್ವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡೆ. ಅಲ್ಲೇ ಸಂಸಾರ ಮಾಡ್ಕೊಂಡು ಲಿವಿಂಗ್ ಟುಗೆದರ್ ಅಂತ ಜೊತೆಗೆ ಇದ್ವಿ. ಆಮೇಲೆ ಒಂದ್ಸಲ ಬಂದು ನಮ್ಮ ಅಮ್ಮಂಗೆ ಎಲ್ಲ ವಿಚಾರನೂ ಹೇಳ್ದೆ. ನಾನು ಆ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಅವಳ ಜೊತೆ ಸಂಸಾರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ. ಆದ್ರೆ ನಮ್ಮಮ್ಮ ಒಪ್ಕೊಳ್ಲಿಲ್ಲ. ಬ್ಯಾಡ ಅಂತ ಹೇಳ್ತು. ನಿನಗೆ ಚೆನ್ನಾಗಿ ದುಡ್ಡು ಕೊಡೋ ಹುಡುಗಿನ ಮದುವೆ ಮಾಡಿಸ್ತೀನಿ ಅಂತ. ನಾನು ಸರಿ ಅಂತ ದುಡ್ಡಿನ ಆಸೆಗೆ ಬಿದ್ದು ಸರಿ ಬ್ಯಾಡ ಇವಳು ಅಂತ ಹೇಳ್ಬಿಟ್ಟು ನಾನು ನಿರ್ಧಾರ ಮಾಡಿದೆ.
ನಿರ್ಧಾರ ಮಾಡ್ಬಿಟ್ಟು ನಾನು ಸುಮ್ಮನೆ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ನೀನು ಬೇಡ ನೀನು ಸರಿ ಇಲ್ಲ ಬ್ರೇಕಪ್ ಅಂತ ಹೇಳ್ಕೊಂಡು ವಾಪಸ್ ಬಂದ್ಬಿಟ್ಟೆ. ಆಮೇಲೆ ಇವನು ನನ್ನ ಮಗನೇ ನಾನು ಬರೋ ಟೈಮಿಗೆ ಅವಳು ಪ್ರೆಗ್ನೆಂಟ್ ಆಗಿದ್ಲು. ಮಗು ನಂದೇನೆ, ನಂದೆಲ್ಲ ತಪ್ಪಾಯಿತು, ನಂದೇ ತಪ್ಪು. ಇವಳನ್ನ ಮನೆಗೆ ಇಟ್ಕೊಂತೀನಿ, ಇನ್ನು ನಾನು ಹೆಂಡ್ತಿ ಅಂತ ಹೇಳ್ಬಿಟ್ಟು ಒಪ್ಕೊಂತೀನಿ. ಅವಳದೇನು ತಪ್ಪಿಲ್ಲ, ನಂದೇ ಎಲ್ಲ ತಪ್ಪಿರೋದು. ನೀನ್ ಬೊಗಳೆ ನಾಯಿ ಬೊಗಳು, ಜನಗಳಿಗೆ ಏನೇನ್ ಬೊಗಳ್ತೀಯೋ ಬೊಗಳು ಎಲ್ಲನೂ. ನಂದೇ ತಪ್ಪು. ನನ್ನ ಮಗ ಬಂದ್ಬಿಟ್ಟು ಹೇಳ್ದ ಅಮ್ಮ ಹಿಂಗೆ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನೇನೇನೆ ಬ್ಯಾಡ ಬ್ಯಾಡ ಮಗ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಇರಿಸಿದ್ದು. ನಂದೇ ತಪ್ಪಾಯಿತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ದಯವಿಟ್ಟು ಇನ್ನೊಂದ್ಸಲ ಇಂಥ ಕೆಲಸ ಮಾಡೋಕ್ಕಿಲ್ಲ. ಇವಳನ್ನ ನನ್ನ ಸೊಸೆ ಅಂತ ಒಪ್ಕೊಂಡು ಮನೆ ಒಳಗಡೆ ಸೇರಿಸ್ಕೊತೀನಿ. ನನ್ನ ಮೊಮ್ಮಗು ಅದು ನನ್ನ ಸೊಸೆ ಇವಳು. ಇನ್ಮೇಲೆ ಸಂದಕ್ಕೆ ನೋಡ್ಕೊತೀನಿ, ಜೊತೆಗೆ ನಿನಗೆ ಇರಿಸ್ಕೊತೀನಿ. ತಪ್ಪಾಯ್ತು ನಂದು, ಕ್ಷಮಿಸ್ಬಿಡಿ. ನನ್ನ ಕ್ಷಮಿಸ್ಬೇಕಾಗಿರೋದು ನಾನಲ್ವೇ ಬಂಗಾರಮ್ಮ. ಅಲ್ಲಿ ನಿಂತವ್ರಲ್ಲ ಪದ್ದು ಹಂಗೇನೆ ಅವ್ರ ಮಗಳು, ಅವರಿಬ್ರು ಕ್ಷಮಿಸ್ಬೇಕು. ಸ್ಟ್ರಾಂಗ್ ಆಗಿ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನ ಇಲ್ಲಿ ತನಕ ಬರಂಗೆ ಮಾಡಿದ್ದೇನೆ ಅವರು. ನಾನು ಬರಬಾರ್ದು ಅಂತ ಅನ್ಕೊಂಡೆ ಇದ್ದೆ. ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಇವ್ರು ಮೋಸ ಮಾಡಿದ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿ ಕೊನೆಗೆ ಎಲ್ಲನೂ ಒಪ್ಪಿಸಿ ಮಾಡಿ ನಾನು ಇಲ್ಲಿ ಕರ್ಕೊಂಡು ಬರಂಗೆ ಮಾಡಿದ್ದೇನೆ ಅವರು. ಕೇಳೆ ಅವ್ರ ಹತ್ರ ಕ್ಷಮೆ ಕೇಳಲೇ. ತಪ್ಪಾಯ್ತು ಕಣ್ಪದ್ದಿ, ತಪ್ಪಾಯ್ತು. ನಾನೇನೋ ಪೊಲೀಸ್ ಸ್ಟೇಷನಿಂದ ಬಂದಮೇಲೆ ಆರಾಮಾಗಿರ್ಬೋದು, ನಿಮ್ಮ ಸವಸ ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಈ ಜನಗಳು ಮುಂದೆ ಕ್ಷಮೆ ಕೇಳಿದ್ರೆ ಮರುವಾದಿ ಹೋಯ್ತದೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕಿದ್ದೆ. ಆದರೆ ಇನ್ನೂ ಜಾಸ್ತಿನೇ ಮರುವಾದಿ ಹೊಂಟೋಗ್ಬಿಡ್ತೆಲ್ಲ ಒಡಿಸ್ಕೊಂಡು ಮಾಡ್ಕೊಂಡು. ತಪ್ಪಾಯ್ತು. ಲೇ ಬಂಗಾರಮ್ಮ, ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಬಿಟ್ಟು ಆಟ ಆಡೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಇಲ್ಲಿಗೆ ಬಂದಮೇಲೆ ಈ ಥರ ನಾಟಕ ಮಾಡ್ತೀಯ ಅಂತ ಚೆನ್ನಾಗಿ ಗೊತ್ತಿದ್ದೇನೆ. ಪೊಲೀಸ್ ಕಾನ್ಸ್ಟೇಬಲ್ನ ಅದು ಚೆನ್ನಾಗಿ ರುಬ್ಬ ಅಂತ ಪೊಲೀಸರು ನಿನ್ನೆ ಕರ್ಕೊಂಡ್ಬಿಟ್ಟು ಇಲ್ಲಿಗೆ ಬಂದಿದ್ದು ನಾನು ಇದೇ ಉದ್ದೇಶಕ್ಕೇನೆ. ನಿನಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ ಯಾವಾಗೋ ಅನ್ಕೊಂಡಿದ್ದೆ ಬಂಗಾರಮ್ಮ. ಈಗ ಸ್ವಲ್ಪ ನೆಮ್ಮದಿ ಆಯಿತು. ಪೊಲೀಸ್ ಸ್ಟೇಷನ್ಗೆ ಬಡ್ದಿರೋದು ಯಾರೂ ನೋಡಲಿಲ್ಲ, ಆದರೆ ಇವಾಗ ಚೆನ್ನಾಗಿ ಹಾಕೊಂಡು ರುಬ್ಬಿರೋದು ಇಡೀ ಊರೇ ನೋಡೈತೆ. ಇಷ್ಟೊಂದು ಸೀನ್ ಮಾಡಿಬಿಟ್ಟು ನೀನು ಇವಾಗ ನನ್ನ ಕಾಲು ಮುಂದೆ ಕುತ್ಕೊಂಡು ಕ್ಷಮೆ ಕೇಳ್ತಾ ಇದೆಯಾ? ನನ್ನೆಲ್ಲ ಕ್ಷಮೆ ಕೇಳೋದು ನಾನೇನೋ ಹಾಳಾಗೋಗ್ಲಿ ಅಂತ ಕ್ಷಮಿಸ್ತೀನಿ. ಇಲ್ಲಿ ನನ್ನ ಮಗಳು ನಿಂತವಳಲ್ಲ, ನನ್ನ ಮಗಳ ಹತ್ರ ಕ್ಷಮೆ ಕೇಳು ಸಾಕು. ಏನೋ ತಪ್ಪಾಯ್ತು ಕಣವ, ತಪ್ಪಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇಂಥ ಕೆಲಸ ಎಲ್ಲ ಮತ್ತೆ ಮಾಡೋದಿಲ್ಲ ನಾನು. ಏನೋ ನನ್ನ ದುರ್ಬುದ್ಧಿ ಸರಿ ಇಲ್ಲ ಅಂತ ಅನಿಸ್ತೈತೆ, ಹಿಂಗೆಲ್ಲ ಮಾಡ್ಬಿಟ್ಟೆ. ಯಪ್ಪ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಈ ಪೊಲೀಸಮ್ಮ ಹಿಡ್ಕೊಂಡು ನನ್ನ ನೀನು ಚಿತ್ರಾನ್ನ ಮಾಡಿ ಚಟ್ನಿ ಮಾಡ್ಬಿಟ್ಟು ಸುಸ್ತು ಮಾಡಾಕ್ಬಿಡ್ತಾಳೆ. ದಯವಿಟ್ಟು ನನ್ನ ಹೆಂಗನ ಮಾಡಿ ಕ್ಷಮಿಸ್ಬಿಟ್ಟು ಉಳಿಸ್ಬಿಡಮ್ಮ. ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ. ಪೊಲೀಸಮ್ಮಂಗೆ ಹೇಳಿ ವಾಪಸ್ ಹೋಗು ಅಂತ ಹೇಳ್ಬಿಟ್ಟು ನಾನು ನನ್ನ ಸೊಸೆ ಅಂತ ಒಪ್ಕೊಂಡು ಮನೆಗೆ ಸೇರಿಸ್ಕೊತೀನಿ. ಮೇಡಮ್ ಅವರೇ, ನಿಮ್ಮಿಂದ ನಮಗೆ ಭಾಳ ಉಪಕಾರ ಆಯಿತು. ಇಷ್ಟು ಜನದ ಮುಂದೆ ತುಂಬಾ ಮರ್ಯಾದೆ ಹೋಗೋದು. ನೀವು ಬಂದಿರೋ ನಮಗೆ ಗೊತ್ತಾಗಲೂ ಇಲ್ಲ, ಸಡನ್ನಾಗಿ ಬಂದುಬಿಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಮೇಡಮ್ ಅವರೇ. ನಮ್ಮ ಸಂಸಾರನ, ನಮ್ಮ ಮರ್ಯಾದಿನ, ನನ್ನ ಮಗಳು ಮರುವಾದಿ ಸಂಸಾರನ ಎಲ್ಲನೂ ಉಳಿಸ್ಕೊಟ್ಟಿದ್ದೀರಾ. ನಿಮ್ಮಂಥ ನ್ಯಾಯ ನೀತಿಯನ್ನು ಪೊಲೀಸರು ನಮಗೆ ಬೇಕು. ಇನ್ನು ಅಂಥ ಪೊಲೀಸರು ಬೇಡ ನಮಗೆ, ನಿಮ್ಮಂಥನೇ ಬೇಕು ನಮಗೆ. ಇಷ್ಟೇ ಅಲ್ಲ, ಮತ್ತೆ ಯಾವತ್ತು ನಿಮಗೆ ಸಮಸ್ಯೆ ಬಂದ್ರೂ ನಾನು ನಿಮ್ಮ ಸಪೋರ್ಟ್ಗೆ ಇದ್ದೇ ಇರ್ತೀನಿ. ಇಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಇಷ್ಟೊಂದು ಓದಿದ್ದೀರಾ ಅಂತ ಹೇಳ್ತೀರಾ ನೋಡಿ. ಗೌರಿ ಅವರೇ, ನೀವು ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಆರಾಮಾಗೆ ಸಂಸಾರ ಮಾಡ್ಕೊಂಡು ಹೋಗಿ. ಇಂಥ 1000 ಬರ್ತವೆ, ಇಂಥವ್ರನ್ನೆಲ್ಲ ಎದುರಿಸಿ ಮುಂದೆ ನಿಂತ್ಕೊಂಡು ಮುಂದೆ ಬತ್ಕೊಂಡು ಹೋಗ್ಬೇಕಷ್ಟೇನೆ. ನಿಮ್ಗೆ ಅಷ್ಟು ಬಿಟ್ಟರೆ ಬೇರೆ ಏನನ್ನು ನಿಮಗೆ ಧೈರ್ಯನೇ ನಿಮ್ಮ ಜೀವನ ಅಷ್ಟೇನೆ. ಈಗ ತುಂಬ ಚೆನ್ನಾಗಿ ಅರ್ಥ ಆಯಿತು ಪೊಲೀಸ್ ಅವರೇ, ತುಂಬ ಥ್ಯಾಂಕ್ಸ್. ಇನ್ನು ಮುಂದೆ ತೋರಿಸ್ತೀನಿ. ಹಬ್ಬ, ಇವಳಾದ್ರೂ ಸರಿಯಾಗಿ ರುಬ್ಬ ಅಂತ ಸಹ ಸಿಕ್ಕಿದ್ರೆ ಸರೋಯ್ತು. ಇಷ್ಟು ಸೈಲೆಂಟ್ ಆಗಿದ್ರೆ ಆಗಲ್ಲ. ಈ ಬಂಗಾರಮ್ಮ ಕುಂತ್ರು ನಿಂತರು ತಲೆ ಬುಳ್ಳೆ ಹೊಡಿತಿರ್ಬೇಕು, ಅಂಥರೇನೇ ಸಿಗಬೇಕು. ಈ ಹುಡುಗಿ ಸರಿಯಾಗಿ ರುಬ್ತಿದ್ರೆ ನಾನು ನೋಡಪ್ಪ ನಮ್ಮ ಊರವರೇ ಖುಷಿಯಾಗಿರ್ತದೆ. ನನಗೂ ಹಂಗೆ ಅನ್ನಿಸ್ತೈತೆ. ಒಳ್ಳೆ ಸಿಕ್ಕವಳೆ, ಒಳ್ಳೆ ಬೀಕ್ತಿ ಸಿಕ್ಕವಳು ಬಿಡು. ನಮ್ಮ ಬಂಗಾರಮ್ಮಂಗಂತೂ ನೀನು ಸೈ ಅಂದರೆ ಸೈ ಅಂತಾಳೆ. ಸರಿಯಾಗಿರೋಳೆ ಸಿಕ್ಕವಳೆ. ಸರಿಯಾಗಿರೋ ಬೀಕ್ತಿ ಸಿಕ್ಕವಳು ಬಿಡು. ಬಂದಿದ್ದ ದಿನನೇ ಸರಿಯಾಗಿ ಮಗ್ ಮುಡ್ದು ಕೂರ್ಸೋಳತ್ತ.